ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಚೈತನ್ಯದಿಂದ ಇರುತ್ತೀರಾ, ಆದರೆ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಶಕ್ತಿ ಪೂರ್ತಿ ಕರಗಿ ಹೋಗುತ್ತದೆ. ಸಂಜೆ ಆಗುವಷ್ಟರಲ್ಲಿ ಟೈರ್ಡ್ ಆಗಿ ಏನನ್ನೂ ಮಾಡಲಾಗದ ಸ್ಥಿತಿಗೆ ತಲುಪುತ್ತೀರಾ. ನೀವು ಎಷ್ಟೇ ನಿದ್ದೆ ಮಾಡಿದರೂ ಆಲಸ್ಯ ನಿಮ್ಮನ್ನು ಬಿಡುತ್ತಿಲ್ಲವೇ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತಿನಿಂದಲೇ ನಿಮ್ಮ ದೈನಂದಿನ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಸುಲಭವಾದ ಆದರೆ ಪರಿಣಾಮಕಾರಿ ಟಿಪ್ಸ್ ತಿಳಿದುಕೊಳ್ಳಿ. ನಮಸ್ಕಾರ, ನಿಮ್ಮೆಲ್ಲರನ್ನೂ ನಮ್ಮ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ಯಾರಿಗೆಲ್ಲ ಮುಖ್ಯ? ಪ್ರತಿದಿನ ತಮ್ಮ ಕೆಲಸ, ಓದು ಅಥವಾ ಮನೆಯ ಜವಾಬ್ದಾರಿಗಳನ್ನು ಚುರುಕಾಗಿ, ದಕ್ಷತೆಯಿಂದ ಅಂದರೆ ಎಫಿಷಿಯೆಂಟ್ ಆಗಿ ನಿಭಾಯಿಸಲು ಬಯಸುವ ಪ್ರತಿಯೊಬ್ಬರಿಗೂ ಇದು ಅವಶ್ಯಕ. ದಿನವಿಡೀ ಶಕ್ತಿಯುತವಾಗಿರುವುದು ಕೇವಲ ಆಯಾಸವನ್ನು ದೂರ ಮಾಡುವುದಿಲ್ಲ. ಇದು ನಿಮ್ಮ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ಮನಸ್ಥಿತಿ ಅಂದರೆ ಮೂಡ್ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಹಾಗಾದರೆ ಆ ಶಕ್ತಿಯ ಗುಟ್ಟುಗಳೇನು ನೋಡೋಣ ಬನ್ನಿ. ದಿನವಿಡೀ ಚೈತನ್ಯದಿಂದ ಇರಲು ನೀವು ಅನುಸರಿಸಬೇಕಾದ 3 ಸರಳ ಹಂತಗಳು ಇಲ್ಲಿವೆ. ಟಿಪ್ 1, ಸರಿಯಾದ ಸಮಯದಲ್ಲಿ ನೀರು ಸೇವನೆ. ದ ರೈಟ್ ಹೈಡ್ರೇಷನ್ ಟೈಮಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಿದ್ಧಗೊಳಿಸುತ್ತದೆ ಮತ್ತು ಚಯಾಪಚಯವನ್ನು ಅಂದರೆ ಮೆಟಬಾಲಿಸಮ್ ಅನ್ನು ಹೆಚ್ಚಿಸುತ್ತದೆ. ದಿನವಿಡೀ ಪ್ರತಿ ಗಂಟೆಗೊಮ್ಮೆ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಿ. ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಆಯಾಸಕ್ಕೆ ಪ್ರಮುಖ ಕಾರಣ. ಟಿಪ್ 2, ಸಣ್ಣ ಹಾಗೂ ಆಗಾಗ್ಗೆ ಆಹಾರ ಅಂದರೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್. ಬೆಳಗಿನ ಉಪವಾಸವನ್ನು ಎಂದಿಗೂ ಸ್ಕಿಪ್ ಮಾಡಬೇಡಿ. ಇದು ನಿಮ್ಮ ಇಡೀ ದಿನದ ಇಂಜಿನ್. ದಿನಕ್ಕೆ 3 ದೊಡ್ಡ ಊಟವನ್ನುಕ್ಕಿಂತ ಪ್ರತಿ 3 ರಿಂದ 4 ಗಂಟೆಗೊಮ್ಮೆ ಸಣ್ಣ ಮತ್ತು ಸಮತೋಲನ ಅಂದರೆ ಬ್ಯಾಲೆನ್ಸ್ಡ್ ಆಹಾರವನ್ನು ಸೇವಿಸಿ. ಈ ರೀತಿ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಸ್ಥಿರವಾಗಿರುತ್ತದೆ ಮತ್ತು ಶಕ್ತಿಯ ಏರಿಪೇರು ಕಡಿಮೆಯಾಗುತ್ತದೆ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳನ್ನು ಸೇರಿಸಿ. ಉದಾಹರಣೆಗೆ ಮೊಳಕೆ ಕಾಳುಗಳು, ಹಣ್ಣುಗಳು, ತರಕಾರಿಗಳು. ಟಿಪ್ 3, ಚುರುಕು ಬ್ರೇಕುಗಳು ಅಂದರೆ ದ ಪವರ್ ಆಫ್ ಕ್ವಿಕ್ ಬ್ರೇಕ್ಸ್. ಪ್ರತಿ 60 ರಿಂದ 90 ನಿಮಿಷಗಳಿಗೊಮ್ಮೆ ನಿಮ್ಮ ಕುರ್ಚಿಯಿಂದ ಎದ್ದು 5 ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ. ಕೇವಲ ಒಂದು ಸಣ್ಣ ಸ್ಟ್ರೆಚಿಂಗ್ ಮಾಡಿ ಅಥವಾ ರೂಮಿನಲ್ಲಿ ನಡೆದಾಡಿ. ಇದು ರಕ್ತ ಸಂಚಾರವನ್ನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸುಧಾರಿಸುತ್ತದೆ ಮತ್ತು ಮೆದುಳಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಈ ಸರಳ ಬದಲಾವಣೆಗಳು ಹೇಗೆ ಕೆಲಸ ಮಾಡುತ್ತವೆ ಗೊತ್ತಾ? ಇವು ನಿಮ್ಮ ದೇಹದ ಪ್ರಾಕೃತಿಕ ಲಯವನ್ನು ಕಾಪಾಡುತ್ತವೆ. ಸರಿಯಾದ ಹೈಡ್ರೇಷನ್ ನಿಮ್ಮ ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಅಂದರೆ ನ್ಯೂಟ್ರಿಯೆಂಟ್ಸ್ಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಸಣ್ಣ ಊಟಗಳು ನಿಮ್ಮ ಶಕ್ತಿಯನ್ನು ನಿಧಾನವೂ ಮತ್ತು ಸ್ಥಿರವಾಗಿ ಬಿಡುಗಡೆ ಮಾಡುತ್ತವೆ. ವಿರಾಮಗಳು ಮಾನಸಿಕ ಆಯಾಸವನ್ನು ನಿವಾರಿಸಿ ನಿಮ್ಮ ಉತ್ಪಾದಕತೆಯನ್ನು ಅಂದರೆ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುತ್ತವೆ. ಈ ಟಿಪ್ಸ್ಗಳು ಎಲ್ಲರಿಗೂ ಸಾಮಾನ್ಯವಾಗಿ ಸುರಕ್ಷಿತವಾಗಿವೆ. ಆದರೂ ನಿಮಗೆ ಈಗಾಗಲೇ ಮಧುಮೇಹ ಅಂದರೆ ಡಯಾಬಿಟಿಸ್, ಕಿಡ್ನಿ ಸಮಸ್ಯೆ ಅಂದರೆ ಕಿಡ್ನಿ ಇಶ್ಯೂಸ್ ಅಥವಾ ಯಾವುದೇ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ಆಹಾರ ಕ್ರಮ ಮತ್ತು ನೀರಿನ ಸೇವನೆಯಲ್ಲಿ ಬದಲಾವಣೆ ಮಾಡುವ ಮೊದಲು ವೈದ್ಯರನ್ನು ಅಂದರೆ ಡಾಕ್ಟರ್ ಅನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೆಚ್ಚು ಕೆಫೇನ್ ಅವಲಂಬನೆ ಮಾಡಬೇಡಿ. ಇದು ತಾತ್ಕಾಲಿಕ ಶಕ್ತಿ ನೀಡಿದರೂ ನಂತರ ಆಯಾಸವನ್ನು ಹೆಚ್ಚಿಸಬಹುದು. ನಮಪ ಇರಲಿ, ದೊಡ್ಡ ಬದಲಾವಣೆಗಳು ಸಣ್ಣ ಹೆಜ್ಜೆಗಳಿಂದ ಪ್ರಾರಂಭವಾಗುತ್ತವೆ. ಇಂದಿನಿಂದಲೇ ಈ ಟಿಪ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದಿನವಿಡೀ ಆ ನವ ಚೈತನ್ಯವನ್ನು ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.